ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ. ನಾನಿವತ್ತು ಅಧಿಕ ಮಾಸದ ಬಗ್ಗೆ ಸ್ವಲ್ಪ ವಿಚಾರ ಹೇಳೋಣ ಅಂತ ಬಂದಿದ್ದೀನಿ. ಅಧಿಕ ಮಾಸ ಎಂದರೇನು? ಅದಕ್ಕೆ ಇನ್ನೊಂದು ಹೆಸರು ಮಲಮಾಸ ಅಂತಾನೂ ಕರೀತಾರೆ. ಯಾಕೆ ಮಲಮಾಸ ಅಂತಾರೆ? ಅಧಿಕ ಮಾಸದಲ್ಲಿ ಯಾಕೆ ದಾನಗಳು ಕೊಡಬೇಕು? ಆ ಅಧಿಕ ಮಾಸದಲ್ಲಿ ವ್ರತಾಚರಣೆ ಎಲ್ಲಾನು ಅಂದ್ರೆ ಇವಾಗ ಏನ್ ಹೇಳ್ತಾರೆ, ಹುಟ್ಟಿದಬ್ಬ ಮತ್ತೆ 60 ವರ್ಷ ಶಾಂತಿ, ಈ ತರ ಒಳ್ಳೊಳ್ಳೆ ಕಾರ್ಯಗಳು ಯಾಕೆ ಮಾಡಬಾರ್ದು? ಬರೀ ಅಧಿಕ ಮಾಸದಲ್ಲಿ ದಾನ ಧರ್ಮ ದೇವಸ್ಮರಣೆಗೆ ಯಾಕೆ ಹೆಚ್ಚು ಮಹತ್ವ ಅಂತ ನಾನು ಹೇಳ್ತೀನಿ. ಶುರು ಮಾಡೋಣವಾ? ಅಧಿಕ ಮಾಸ ಮೇ 17ರಿಂದ ಜೂನ್ 15ರವರೆಗೂ ಇರುತ್ತೆ. ಈಗ ಅಧಿಕ ಮಾಸದ ವಿಚಾರ ತಿಳ್ಕೊಳ್ಳೋಣ ಬನ್ನಿ. ಮಾಸವನ್ನು ನಾವು ಮಲಮಾಸ ಅಂತ ಕರೆಯುತ್ತೇವೆ. ಮಲ ಅಂದ್ರೆ ಕೆಟ್ಟ. ಅದಕ್ಕಾಗಿ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಈ ಮಾಸದಲ್ಲಿ ನಮ್ಮ ಎಲ್ಲಾ ಕಾರ್ಯಗಳು ದೇವರ ಮುಡಿಪಾಗಿ ಇಡಬೇಕು. ದೇವರ ನಾಮಸ್ಮರಣೆ, ಹಾಡು, ಹಸೆ, ರಂಗೋಲಿ, ದಾನ ಧರ್ಮ ನೀವು ಎಷ್ಟು ಶ್ರದ್ಧೆಯಿಂದ ಮಾಡುತ್ತೀರೋ, ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಶ್ರದ್ಧೆಯಿಂದ ಮಾಡಿ ಅಂತ. ನೋಡಿ, ಅಧಿಕ ಮಾಸದಲ್ಲಿ ಎಷ್ಟು ಶ್ರದ್ಧೆಯಿಂದ ಮಾಡುತ್ತೀರೋ ಅಷ್ಟು ಅಧಿಕ ಫಲವನ್ನು ಪಡೆಯುತ್ತೀರಾ. ಇದು ಶತಸಿದ್ಧ. ಇದು ಹೇಗೆ ಅಂತ ನಾನು ವಿವರವಾಗಿ ಹೇಳ್ತೇನೆ. ಫಸ್ಟ್, ಅಧಿಕ ಮಾಸ ಎಂದ್ರೇನು? ಯಾವ ಚಾಂದ್ರ ಮಾಸದಲ್ಲಿ ಸಂಕ್ರಮಣವೇ ಬರುವುದಿಲ್ಲವೋ ಅಥವಾ 2 ಸಂಕ್ರಾಂತಿಗಳು ಬರುತ್ತವೆಯೋ ಅಂತಹ ಚಾಂದ್ರ ಮಾಸಕ್ಕೆ ಮಲಮಾಸ ಎಂದು ಹೆಸರು. ಮಲಮಾಸ ಅಂದ್ರೆ ಅಧಿಕ ಮಾಸ ಅಂತ ಕರೀತಾರೆ. ಈ ವಿಷಯವನ್ನು ಕಾಟಕ ಗೃಹ್ಯ ಸೂತ್ರದಲ್ಲಿ ಹೇಳಿದ್ದಾರೆ. ಯಾವ ತಿಂಗಳಲ್ಲಿ ಸಂಕ್ರಾಂತಿಯೇ ಇಲ್ಲವೋ ಅದನ್ನು ಮಲಮಾಸ ಅಂದರೆ ಅಧಿಕ ಮಾಸ ಎಂದು ತಿಳಿಯಬೇಕು. ಸಾಧಾರಣವಾಗಿ ಒಂದು ವರ್ಷಕ್ಕೆ 12 ತಿಂಗಳುಗಳೇ ಇದ್ದರೂ ಅಧಿಕ ಮಾಸ ಬಂದಾಗ ವರ್ಷಕ್ಕೆ 13 ತಿಂಗಳುಗಳಾಗುತ್ತವೆ. ಅಧಿಕ ಮಾಸವು 13ನೆಯ ತಿಂಗಳು ಆಗುತ್ತದೆ. ಹಾಗೆಯೇ ಬ್ರಹ್ಮ ಸಿದ್ಧಾಂತದಲ್ಲಿ ಹೇಳಿದ್ದಾರೆ, ಸಂಕ್ರಾಂತಿ ಇಲ್ಲದಿರುವ ಚಾಂದ್ರಮಾನ ಮಾಸವನ್ನು ಮಲಮಾಸ ಅಂದ್ರೆ ಅಧಿಕ ಮಾಸ ಎಂಬುದಾಗಿ ಪರಿಗಣಿಸಲಾಗಿದೆ. ಈಗ ಅಧಿಕ ಮಾಸ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ. ಈಗ ಅಧಿಕ ಮಾಸದ ಮಹತ್ವ ಏನು ಅಂತ ಹೇಳ್ತೀನಿ. ಹಿಂದೆ ಭಗವಂತನು ದೇವತೆಗಳಿಗೆ ಒಂದೊಂದು ಮಾಸವನ್ನು ಹಂಚುತ್ತಾನೆ. ಅಧಿಕ ಮಾಸವನ್ನು ಸ್ವತಃ ಸೂರ್ಯನಿಗೆ ಹಂಚುತ್ತಾನೆ. ಆಗ ಸೂರ್ಯನು ಈ ಮಾಸವು ಮಲಮಾಸವಾದುದರಿಂದ ಯಾರು ವ್ರತಾಚರಣೆ ಮಾಡುವುದಿಲ್ಲ, ಆದ್ದರಿಂದ ಈ ಮಾಸನನ್ನು ಶುದ್ಧೀಕರಿಸು ಎಂದು ಕೇಳ್ತಾನೆ ಸೂರ್ಯ. ಆಗ ಭಗವಂತ ಹೇಳ್ತಾನೆ, ತಾನೇ ಪುರುಷೋತ್ತಮ ರೂಪದಿಂದ ಈ ಮಾಸಕ್ಕೆ ಅಭಿಮಾನಿಯಾಗಿ ನಿಂತಿದ್ದಾನೆ. ಆದ್ದರಿಂದ ಈ ಮಲಮಾಸದಲ್ಲಿ ಏನು ಪುಣ್ಯಾರಣೆ ಮಾಡಿದರೂ ಕೂಡ ಅದನ್ನು ಪುರುಷೋತ್ತಮನು ಸ್ವೀಕರಿಸಿ ಎಲ್ಲರ ಒಳಗಿನ ಮಲವನ್ನು ನಾಶ ಮಾಡುತ್ತಾನೆ. ಮಲ ಅಂದ್ರೆ ಪಾಪವನ್ನು ನಾಶ ಮಾಡುತ್ತಾನೆ. ಮಲವನ್ನು ಕಳೆಯುವ ಮಾಸವಾದ್ದರಿಂದ ಅಧಿಕ ಮಾಸಕ್ಕೆ ಮಲಮಾಸ ಎಂದು ಹೆಸರು. ಮಲಮಾಸ ಅಂದ್ರೆ ಪಾಪ ಕಳೆಯೋದ್ರಿಂದ ಅದಕ್ಕೆ ಮಲಮಾಸ ಅಂತ ಅಧಿಕ ಮಾಸಕ್ಕೆ ಕರೀತಾರೆ ಎಂಬುದಾಗಿ ಪುರಾಣ ಮತ್ತು ವೇದಗಳನ್ನು ಬಲ್ಲ ವಸಿಷ್ಠಾದಿ ಜ್ಞಾನಿಗಳು ನಿರ್ಣಯಿಸಿ ಹೇಳಿರುವರು. ಮಲ ಎಂದರೆ ಪಾತಕ. ಸ್ನಾನ ದಾನ ದೀಪಗಳಿಂದ ಪುರುಷೋತ್ತಮನನ್ನು ಆರಾಧಿಸಿದರೆ ಎಲ್ಲಾ ಪಾತಕವು ಬೂದಿಯಾಗುವುದು. ಅಂದ್ರೆ ಶುಭ ಕಾರ್ಯಗಳಿಗೆ ನಿಷಿದ್ಧವಾದ ಕಾರಣದಿಂದಲೂ ಇದಕ್ಕೆ ಮಲಮಾಸ ಅಂತ ಕರೀತಾರೆ. ಇದು ಪದ್ಮ ಪುರಾಣದಲ್ಲಿ ಹೇಳಿದ್ದಾರೆ. ಯಸ್ಮಿನ್ ಮಾಸೇನ ಸಂಕ್ರಾಂತಿ ದ್ವಯಮೇವ ಮಲಮಾಸ ಕ್ಷಯೋಜ್ಞೇಯೌ ಸರ್ವಧರ್ಮ ವಿವರ್ಜಿತೌ. ಅಂದ್ರೆ ಯಾವ ತಿಂಗಳಲ್ಲಿ ರವಿ ಸಂಕ್ರಾಂತಿ ಇರುವುದಿಲ್ಲವೋ ಅದು ಅಧಿಕ ಮಾಸ. 2 ರವಿ ಸಂಕ್ರಮಣಗಳು ಬಂದರೆ ಅದು ಕ್ಷಯ ಮಾಸ. ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ನಾವು ಯಾವ ವ್ರತ ನೇಮ ನಿತ್ಯವನ್ನು ಆಚರಣೆ ಮಾಡಬೇಕು? ಏನ್ ಮಾಡಬೇಕು ಅಂದ್ರೆ, ನೀವು ಮಲಮಾಸದಲ್ಲಿ ನೋಡಿ, ಅಧಿಕ ಮಾಸದಲ್ಲಿ ಹೊಸ ವ್ರತ ಧಾರಣೆ ಮಾಡಲು ಬರುವುದಿಲ್ಲ. ವ್ರತ ಅಂದ್ರೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವ ವ್ರತ ಅಂತ. ಅದಕ್ಕೆ ಮೊದಲು ಏನ್ ಮಾಡ್ಬೇಕು, ನೀವು ಅಧಿಕ ಮಾಸ ಪ್ರಾರಂಭವಾಗೋ ಮೊದಲು 3 ದಿನ ನೋಡಿ, ಅರ್ಥ ಆಯ್ತಾ ನಿಮ್ಗೆ? ಅಧಿಕ ಮಾಸ ಶುರುವಾಗತ್ತಲ್ಲ, ಅದಕ್ಕಿಂತ 3 ದಿನ ಮುಂಚೆ ನೀವು ಹಿಡಿಯುವ
ನೀವು ಅಧಿಕ ಮಾಸ ಪ್ರಾರಂಭವಾಗೋ ಮೊದಲು 3 ದಿನ ನೀವು ಯಾವ್ಯಾವ ವ್ರತ ಹಿಡಿಬೇಕು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಆ ಥರ ನೀವು 3 ದಿನ ಮುಂಚೆ ನೀವು ವ್ರತ ಹಿಡಿದು ಸಂಕಲ್ಪ ಪೂರ್ವಕ ವ್ರತ ಶುರು ಮಾಡಿದ್ರೆ ಚಾತುರ್ಮಾಸ್ಯ ಅಂದ್ರೇನು 4 ತಿಂಗಳು ಮಾಡಿದಷ್ಟು ಈ ಒಂದು ಅಧಿಕ ಮಾಸದಲ್ಲಿ ನಿಮಗೆ ಫಲ ಸಿಗತ್ತೆ. ಶ್ರೀ ಕೃಷ್ಣಾಯ ನಮಃ. ಶ್ರೀ ಕೃಷ್ಣಾಯ ನಮಃ. ಶ್ರೀ ಕೃಷ್ಣಾಯ ನಮಃ. ಇದಿಷ್ಟು ಅಧಿಕ ಮಾಸ ಅಂದ್ರೇನು, ಅಧಿಕ ಮಾಸದ ಮಹತ್ವ ಅಂದ್ರೇನು, ಮತ್ತು ಅಧಿಕ ಮಾಸದಲ್ಲಿ ಬರೋಕಿನ್ನ ಅಧಿಕ ಮಾಸ ಶುರುವಾಗೋಕ್ಕಿಂತ ಮುಂಚೆ 3 ದಿನ ಮುಂಚೆ ನಾವು ವ್ರತ ಶುರು ಮಾಡಿ ಸಂಕಲ್ಪ ಮಾಡಿಕೊಂಡು ನಾವು ವ್ರತನ ಶುರು ಮಾಡಬೇಕು. ಏನೇನು ವ್ರತ ಮಾಡಬೇಕು ಮತ್ತೆ ದಿನನಿತ್ಯದ್ದು ದಿನಾನು ಬರುತ್ತಲ್ಲ ಅದು ನಿತ್ಯದಾನ ಏನು ಕೊಡಬೇಕು ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಇದನ್ನ ಸದ್ಯಕ್ಕೆ ಇಷ್ಟು ತಿಳ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಏನ್ ದಾನ ಕೊಡಬೇಕು, ಏನ್ ದಾನ ಕೊಟ್ರೆ ಪುಣ್ಯ, ಇದೆಲ್ಲನೂ ಹೆಚ್ಚೆಚ್ಚು ವಿಚಾರನ ನಾನು ತಿಳಿಸ್ತೀನಿ. ಇನ್ನೊಂದು ವಿಷಯ ನಿಮ್ಗೆ ಹೇಳೋದು ಮರ್ತೋಯ್ತು. ನಾನು ಮುಂದಿನ ವಿಡಿಯೋದಲ್ಲಿ ನಿತ್ಯದಾನದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ವಾ. ನಿತ್ಯದಾನನ ಅದು ನಿಮ್ಗೆ ತುಂಬಾ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಿತ್ಯದಾನ ಅದನ್ನ ಯಾರು ಬೇಕಾದ್ರೆ ಕೊಡ್ಬೋದು. ಮತ್ತೆ ಬೇರೆ ಬೇರೆ ಹೀಗೆ ಈ ತರ ಎಲ್ಲಾನು ದಾನಗಳು ಕೊಡ್ಬೋದು ಅಂತನೂ ಬೇರೆ ಹೇಳ್ತೀನಿ. ಅದೇನು ಅಂತಂದ್ರೆ ಅದು ಇಷ್ಟೇ ದಾನ ಕೊಡ್ಬೇಕು ಅಂತ ಮಹತ್ವ ಇದೆ. ಏನು ಅಂದ್ರೆ 33 ಅದನ್ನ ನೀವು ನಾನು ತಿಳಿಸ್ತೀನಿ. 33 ಅನ್ನೋದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಡ್ಬೇಕು. ಇದನ್ನೇ ದಾನ ಕೊಡ್ಬೇಕು. ಬಳೆ ಕೊಡ್ಬೇಕು 33, ಅರ್ಶಿನದ ಪ್ಯಾಕೆಟ್ 33, ಆತರ ಎಷ್ಟೊಂದು ದಾನಗಳಿದೆ. ಅದೇ ನಿಮ್ಗಾಗತ್ತೆ. ಅದು 33 ದಾನ ಕೊಡ್ಬೇಕು. ಯಾಕೆಂದ್ರೆ 33 ಅಭಿಮಾನ್ಯ ದೇವತೆಗಳು. ಇದು ಅದು ಮುಂದೆ ನಾನು ತಿಳಿಸ್ತೀನಿ. 33 ಅಂತ ಅಂದ್ಬಿಟ್ಟು ಅದನ್ನ ಕೊಡ್ಬೇಕು. ಆಮೇಲೆ ಇನ್ನೊಂದೇನು ಅಂದ್ರೆ ನಾನು ಈ ದಾನಗಳೆಲ್ಲ ಹೇಳ್ತೀನಲ್ಲ, ಇದು ನಿಮ್ಮ ಶಕ್ತಾನುಸಾರ. ನಿಮಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಷ್ಟು ನೀವು ಕೊಡಬೇಕು. ದೇವ್ರಿಗೆ ಗೊತ್ತಿರುತ್ತಲ್ವಾ ನಿಮ್ಗೆ ಮನೇಲಿ ಏನಿದೆ ಏನಿಲ್ಲ ಅಂತ. ಅಂದ್ರೆ ಒಟ್ನಲ್ಲಿ ಅಧಿಕ ಮಾಸದಲ್ಲಿ 33 ದಾನ ಕೊಟ್ರೆ ತುಂಬಾ ಪುಣ್ಯ. ಇನ್ನೊಂದೇನು ಅಂದ್ರೆ ಈ ಅಧಿಕ ಮಾಸದಲ್ಲಿ 33 ಅಪೂಪ ದಾನ ಕೊಡ್ತಾರೆ ಗೊತ್ತಾ. ಇದು ಪ್ರತಿ ಒಬ್ರು ಕೂಡ ಅಪೂಪ ದಾನ ಕೊಡ್ಬೇಕು. ಮತ್ತೆ ಅದು ಅಪೂಪ ಹೇಗೆ ಇರ್ಬೇಕು, ಕೆಲವರು ದೇವಸ್ಥಾನಗಳಲ್ಲಿ ಮಠಗಳಲ್ಲಿ ಮಾಡಿಸ್ತಾರೆ. ಅದು ಆ ಅಪೂಪ ದಾನ ಕೊಟ್ಟು ಏನ್ ಪುಣ್ಯ ಅದನ್ನ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ. ನೀವೇನ್